ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಗಣೇಶ ಹಬ್ಬ ಹತ್ರ ಬಂತು ಅಂದ್ಬಿಟ್ಟು ನಮ್ಮ ಬೇರೆ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಗಣೇಶ ಬ್ಯಾನರ್ ಅಂತೂ ಕಟ್ಟಿಬಿಟ್ಟೆ. ದೇವ್ರಿಗೊಂದ್ಸತಿ ಜೋರ ಗಣಪತಿ ಬಪ್ಪ ಮೋರ್ಯ ಅಂದ್ಬಿಟ್ಟು ಲೈಟಾಗಿ ಪಟಾಕಿ ಹೊಡೆದ್ಬಿಟ್ಟು ನೆಕ್ಸ್ಟ್ ನಾನು ಹೋಗಿದ್ದೆ ಒಂದು ಉಂಡಿ ತಗೊಳ್ಳೋಣ ಅಂತ. ಯಾಕಂದ್ರೆ ಎಷ್ಟೇ ಸೇವಿಂಗ್ಸ್ ಮಾಡಿದ್ರು ಫೋನ್ ಪೇ ಗೂಗಲ್ ಪೇಲಿ ಎಲ್ಲ ಒಂದ್ ಕಡೆ ಖರ್ಚಾಗ್ಬಿಡುತ್ತೆ. ಅದಕ್ಕೆ ಒಂದು ಉಂಡಿ ಎತ್ಕೊಂಡು ಡೈಲಿ ಒಂದು ಇಷ್ಟಿಷ್ಟು ಅಂತ ಹಾಕಿಡೋಣ ಅಂದ್ಬಿಟ್ಟು ಉಂಡಿ ತಗೊಂಡು ಮನೆ ಕಡೆ ಬಂದೆ. ಹೋಗೋದಾರಿಲಿ ಭಟ್ರನ್ನ ಟೀ ಕೊಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂದ್ರೆ ಅಲ್ಲೋಡಿ ನಾಚ್ಕೊಳ್ಳೋದು ನೋಡಿ, ಭಟ್ರು ನಾಚ್ಕೊಳ್ಳೋದು ನೋಡಿ ಅವ್ರ ಅಮ್ಮನೇ ಖುಷಿ ಆಗ್ಬಿಟ್ರು. ಆಮೇಲೆ ಅವ್ರ ಮನ್ಸಲ್ಲೇ ಬೈಕೊಂತ ಇರ್ತಾರೆ, ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಗುರು ಅಂತ. ಅಷ್ಟ್ರೊಳಗೆ ನನ್ನ ಫ್ರೆಂಡ್ ಬಂದ, ಗಡ್ಡಪ್ಪ ನೋಡಿ ಹೆಂಗಿದಾನೆ, ಮನ್ಸಲ್ಲೇ ಬೈಕೊಂತ ಇರ್ತಾನ ಅವನು. ಅವನ್ನ ನಾವ್ ಬಿಡ್ತೀವ? ಸುಮ್ಮಕ್ಕಂತೂ ಬಿಡಲ್ಲ, ಏನಾರು ತರಲೆ ಮಾಡ್ಕೊಂಡು ಮನೆ ಕಡೆ ಬಂದು ಆ ಉಂಡಿನ ದೇವ್ರ ಹತ್ರ ಇಟ್ಟು ಸ್ವಲ್ಪ ಪೂಜೆ ಗೀಜೆ ಮಾಡಿ ದೇವ್ರಿಗೆ ತೋರಿಸ್ಬಿಟ್ಟು ಒಂದು ಅರ್ಶನ ಕುಂಕುಮ ಹಚ್ಬಿಟ್ಟು ಒಂದು 201 ರೂಪಾಯಿಂದ ನನ್ನ ಫಸ್ಟ್ ಗಣೇಶ ಹುಂಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಗಣೇಶ ಹುಂಡಿ ಇನ್ನು 1 ತಿಂಗಳಿದೆ ಇವತ್ತಿಗೆ. 1 ತಿಂಗಳಲ್ಲಿ ಎಷ್ಟು ತುಂಬ್ಸಕ್ಕಾಗುತ್ತೋ ಅಷ್ಟು ತುಂಬ್ಸಕ್ಕೆ ಟ್ರೈ ಮಾಡ್ತೀನಿ. ಈ ಗ್ಯಾಪಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಯಿತು, ಡ್ಯಾನ್ಸ್ ಕ್ಲಾಸ್ಗೆ ಬೇರೆ ಹೋಗಬೇಕು, ಲೇಟ್ ಆಗಿಬಿಟ್ಟಿದೆ. ಅಲ್ಲಿ ನೋಡಿದ್ರೆ ಪೇರೆಂಟ್ಸು, ಟೀಚರ್ಸು, ಮಕ್ಕಳು ಎಲ್ಲರೂ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ನೋಡಿ ಇದೆ ಈಗ ಅಟ್ ಪ್ರೆಸೆಂಟ್ ನಾನು ಟ್ರೈನರಾಗಿ ವರ್ಕ್ ಮಾಡ್ತಾ ಇರುವಂಥ ಡ್ಯಾನ್ಸ್ ಕ್ಲಾಸು. ನಾನು ಕ್ಲಾಸ್ಗೆ ಹೋದ್ಮೇಲೆ ಮಕ್ಕಳು ಬೆಂಡೆತ್ತಕ್ಕೆ ಹೋಗಿದ ತಕ್ಷಣ ಸ್ಟಾರ್ಟ್ ಮಾಡಿಬಿಟ್ಟೆ. ಬೆಂಡೆತ್ತು ಬ್ರೇಕ್ ಹಾಕೋದಂತೂ ನನ್ನ ಗ್ಯಾರಂಟಿ ನನ್ನ ಡ್ಯಾನ್ಸ್ ಟ್ರೈನಿಂಗಲ್ಲಿ. ಸೊ ಅದಾದ ನಂತರ ನೋಡಿ ಈ ಹುಡುಗಿ ಸ್ಮೈಲ್ ಹೆಂಗಿದೆ ಈಗ ಸದ್ಯಕ್ಕೆ. ಇನ್ನು ಸ್ವಲ್ಪ ಹೊತ್ತು ನೋಡಿ, ಸ್ವಲ್ಪ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿ ಲೈಟಾಗಿ ಸ್ಟ್ರೆಚಸ್ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಆಯಿತು ಅಮ್ಮವ್ರದ್ದು ಟ್ಯೂನಿಂಗು. ಯಾವ ಲೆವೆಲ್ಗೆ ಟ್ಯೂನಿಂಗು ಅಂತಂದರೆ ನೀವೇ ಕೇಳಿ. ನೋಡ್ತಾನೆ ಸೆಕೆಂಡ್ ಬ್ಯಾಚ್ ಮಕ್ಕಳು ಬಂದ್ಬಿಟ್ರು. ಸೀನಿಯರ್ಸು ಜೂನಿಯರ್ಸು ಎಲ್ಲ ಮಿಕ್ಸ್ ಇದೆ ಈ ಬ್ಯಾಚಲ್ಲಿ. ಈ ಬ್ಯಾಚ್ಗೂ ಹಂಗೆ ಸ್ಟಾರ್ಟಪ್ ಮಾಡಿದೆ. ಒಂದು ಸ್ವಲ್ಪ ಬ್ಯಾಕ್ ಬೆಂಡು, ಸ್ಟ್ರೆಚಸ್ಸು, ಬ್ಯಾಲೆನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೇನು ಮುಗೀತು. ಸೊ ಇದಾದ್ಮೇಲೆ ಏನಂತಂದರೆ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಮನೆ ಬರೋಕ್ಕೆ ಆಗಿಲ್ಲ. ಯಾಕಂದರೆ ವಿಪರೀತ ಮಳೆ, ರೋಡಲ್ಲಿ ಬರೋಕ್ಕಾಗಿಲ್ಲ. ನಮ್ಮ ಟೀಚರ್ ಬಂದು ನನಗೊಂದು ಜರ್ಕಿನ್ ಕೊಟ್ಟರು, ಸರ್ ಹಾಕ್ಕೊಂಡೋಗಿ ನೆಕ್ಸ್ಟ್ ಕ್ಲಾಸ್ ಬಂದಾಗ ಕೊಡಿ ಅಂತ. ಸೊ ನೋಡಿ ಈ ಥರ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆನೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ನನ್ನ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ. ನೋಡಿ ನಮ್ಮಮ್ಮ ಏನೋ ಅಡುಗೆ ಏನೋ ಮಾಡ್ತಾವ್ರೆ ಅನ್ಸುತ್ತೆ. ಚಳಿಲಿ ಬಂದಿರೋದಕ್ಕೂ ಬಿಸಿ ಬಿಸಿ ರಾಗಿ ರೊಟ್ಟಿ ತಟ್ತವ್ರೆ. ತಟ್ಟಿ ತಿಂದು ಇವತ್ತು ದಿನ ಮುಗಿಸೋದೆ.